ನಿಲ್ಸಿರೋ ಗಾಡಿ ಸೋಮವಾರ ಬೆಳಿಗ್ಗೆ ನಮ್ಗೆ ಲೋಡ್ ಆಗಿದೆ. ನೀವು ಕೊಡ್ತೀರಾ ಸರ್? ಒಂದು 5 ರೂಪಾಯಿ ಜಾಸ್ತಿ ಆದ್ರೆ ಏನಕ್ಕಂತ ಪ್ರಶ್ನೆ ಕೇಳಲ್ವಾ? ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ನಮ್ಮ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಲೋಕಲ್ ಅವ್ರಿಗೆ ಒಂದು ಮರ್ಯಾದೆ ಇಲ್ಲ, ನಮ್ಮನ್ನು ಕನ್ಸಲ್ಟ್ ಮಾಡಲ್ಲ. ಇವಾಗ 1350 ರೂಪಾಯಿಗೆ ತಂದು ನಿಲ್ಸಿದ್ದಾರೆ. ಈಗ ದಿನನಿತ್ಯ ಸಿಗೋ ವಸ್ತುಗಳು ಏನೋ ಜಲ್ಲಿ M&M ಟ್ವೆಂಟಿ ಸಿಗ್ತಾ ಇದೆ. ಇತ್ತೀಚೆಗೆ ಒಂದು 15 ದಿವಸ ರೇಟ್ ಜಾಸ್ತಿ ಮಾಡೋದು, ಟೈಮ್ ಸಪ್ಲೈ ಮಾಡ್ತಾ ಇಲ್ಲ, ಏನಾಗ್ತಾ ಇಲ್ಲ. ಈ ಒಂದು ಇದರಲ್ಲಿ ನೀವೆಲ್ಲ ಇವತ್ತೆಲ್ಲ ಸೇರಿದ್ದೀರ, ಏನು ಸಮಸ್ಯೆ ಇದು? ಸಮಸ್ಯೆ ಏನಂದ್ರೆ ನಾವು ಒಂದು ಸುಮಾರು 500 ಗಾಡಿಗಳಿಗಿನ ಮೇಲೆ ಲೋಕಲ್ ಗಾಡಿಗಳವರು ಇಲ್ಲಿ ಮಾಲೀಕರು ಇಲ್ಲಿ ಸೇರಿರೋದು. ಉದ್ದೇಶ ಏನಂದ್ರೆ ಯಾವುದೇ ಈ ಸಾಮಗ್ರಿಗಳ ರೇಟು ಜಾಸ್ತಿ ಆಗಿಲ್ಲ ಕೃಷಿಕರ ಅವ್ರಿಗೆ ಯಾವ ದಿನನಿತ್ಯ ಅವ್ರಿಗೆ ಯಾವ ಮೆಟೀರಿಯಲ್ ಯಾವ ರೇಟಿಗೆ ಬರ್ತಾ ಇದೆಯೋ ಅದೇ ರೇಟಿಗೆ ಬರ್ತಾ ಇದೆ. ತಮಿಳ್ನಾಡಿಂದ ಅವ್ರ ಕಡೆ ಅವ್ರ ಸರ್ಕಾರ ಕರ್ನಾಟಕಕ್ಕೆ ಯಾವುದೇ ಗಾಡಿಗಳು ಬರ್ಕೊಡ್ದು ಅವ್ರ ಮೆಟೀರಿಯಲ್ ಈ ಕಡೆ ನಮ್ಮ ರಾಜ್ಯಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ನಿಲ್ಸಿದ್ದಾರೆ. ಅಲ್ಲಿ ಮೊನ್ನೆ ಯಾವುದೋ ಒಂದು ಸಣ್ಣ ಅಪಘಾತ ಆಗಿದ್ದಕ್ಕೆ ಒಂದು ತಿಂಗಳು ಮಾದೇವಪಟ್ಟಣದಲ್ಲಿ ಕೃಷಿಕರುಗಳೆಲ್ಲ ನಿಲ್ಲಿಸಿದ್ರು. ಮತ್ತು ಮಾಲೂರಲ್ಲಿ ರಾಯಲ್ಟಿ ಪ್ರಾಬ್ಲಮ್ಗೋಸ್ಕರ 60 ಕೋಟಿ ಏನೋ ಫೈನ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಪಡೆಯೋಕೆ ಅವ್ರು ಸ್ಟ್ರೈಕ್ ಮಾಡಿದರು. ಇದರಿಂದ ನಮ್ಮ ಲೋಕಲ್ಲಾಗ ಒಂದು 30-25 ಕೃಷಿಕರ ಮೇಲೆ ಎಲ್ಲ ಕಡೆಯಿಂದ ಗಾಡಿಗಳು ಬಂದ್ಬಿಟ್ಟು ಇಲ್ಲಿ ಇವ್ರು ಹೇಳಿದ್ದೇ ರೇಟು ಮಾಡಿದ್ದೇ ದರ್ಪ ಆಡೋದೇ ದರ್ಬಾರ್ ಆಗ್ಬಿಟ್ಟೈತೆ. ಇವರು ರಾ ಮೆಟೀರಿಯಲ್ ಸೇಮ್ ರೇಟೇ ಬರ್ತಾ ಇದೆ, ಅವ್ರಿಗೆ ಸೇಮ್ ರೇಟ್ ಬರ್ತಾ ಇದೆ. ಕೃಷಿಕರು ಮಾತ್ರ ಜಾಸ್ತಿ ಮಾಡ್ತಾವ್ರೆ. ವರ್ಷ ಪೂರ್ತಿ ನಾವು ತುಂಬೋದು ಇಲ್ಲಿ ವರ್ಷ ಪೂರ್ತಿ ಇಲ್ಲಿ ನಾವು ಮೆಟೀರಿಯಲ್ ತುಂಬೋದು. ಇವತ್ತು ಅವ್ರು ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಲೋಕಲ್ ಅವ್ರಿಗೆ ಒಂದು ಮರ್ಯಾದೆ ಇಲ್ಲ, ನಮ್ಮನ್ನು ಕನ್ಸಲ್ಟ್ ಮಾಡಲ್ಲ. ನೈಟು ಹಗಲು ದಿನನಿತ್ಯ ನಿಲ್ಲಿಸಿ ಅವ್ರಿಗೆ ಡಿಮ್ಯಾಂಡ್ ಮೆಟೀರಿಯಲ್ಲು ನಾವು ವರ್ಷ ಪೂರ್ತಿ ಅವ್ರಿಗೆ ಬಿಸ್ನೆಸ್ ಕೊಡ್ತಾ ಇದ್ರಿ. ಇವಾಗ ಹೊರಗಿನ ಗಾಡಿಗಳು ಬಂದು ಲೋಡ್ ತುಂಬಿ ಅಲ್ಲಿ ಓಡ್ತಾ ಮೆಟೀರಿಯಲ್ ಖಾಲಿ ಆಗೋದ್ರಿಂದ ಇವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿ ಇವತ್ತು 950 ರೂಪಾಯಿ ಇದ್ದಿತ್ತು ಪೀಸ್ ಸ್ಟ್ಯಾಂಡು ನಮ್ಮನ್ನು ಕೇಳದಿರೇ ದಿನನಿತ್ಯ 50 ಅಂತ ರೇಸ್ ಮಾಡಿ ಇವಾಗ 1350 ರೂಪಾಯಿಗೆ ತಂದು ನಿಲ್ಸಿದ್ದಾರೆ. ಇದು ನಮಗೆ ಮಾತ್ರ ತೊಂದರೆ ಅಲ್ಲ, ಸಾರ್ವಜನಿಕರಿಗೂ ತೊಂದರೆ. ಸಾಲ ಮಾಡಿ ಮನೆ ಕಟ್ತಾ ಇರ್ತಾರೆ. ಅವ್ರು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅವರು ಆವತ್ತಿನ ರೇಟ್ಗೆ ತಗೊಂಡಿರ್ತಾರೆ. ಬಡವ್ರು ಹೆಂಗೆ ಮನೆ ಕಟ್ಟೋದು? ಇವ್ರೇನೋ ಕೊಡ್ತಾರೆ, ನಾವು ಇವ್ರ ಹತ್ರ ತಗೊಂಡೋಗ್ಬಿಟ್ಟು ನಮ್ಮ ಸಾರ್ವಜನಿಕರನ್ನ ಸಾಯಿಸ್ಬೇಕಾ? ನೀವು ಕೊಡ್ತೀರಾ ಸರ್? ಒಂದು 5 ರೂಪಾಯಿ ಜಾಸ್ತಿ ಆದರೆ ಏನಕ್ಕಂತ ಪ್ರಶ್ನೆ ಕೇಳಲ್ವಾ? ಇವ್ರು ನಮ್ಮನ್ನು ಕೇಳಲ್ಲ. ನಾವು ಹೋಗಿ ಕಸ್ಟಮರ್ಗಳಿಗೆ ರೇಟ್ ಹೇಳಿದ್ರೆ ನಮ್ಮನ್ನು ಬಿಟ್ಬಿಡ್ತಾರೆ. ರೆಗ್ಯುಲರ್ ಇಷ್ಟು ವರ್ಷ ನಮ್ಮ ಹತ್ರ ಹಾಕ್ಸ್ಕೊಂಡು ಇವತ್ತು ನಾವು 50 ರೂಪಾಯಿ ರೇಟ್ ಜಾಸ್ತಿ ಆದರೆ ನಮ್ಮ ಹತ್ರ ತಗೊಳ್ಳಲ್ಲ. ಆದ್ದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗೈತೆ, ನಮ್ಮ ಲಾರಿ ಮಾಲೀಕರಿಗೂ ತೊಂದರೆ ಆಗೈತೆ, ಕೃಷಿಕರವ್ರದ್ದು ಆಡಿದ್ದೇ ಆಟ ಆಗ್ಬಿಟ್ಟೈತೆ. ನಿಮ್ಮ ಮೀಡಿಯಾ ಮುಖಾಂತರ ತಿಳಿಸೋದೇನೆಂದರೆ ಇದಕ್ಕೆ ನಾವು ಮಾಡ್ತಾ ಇರೋ ಇದಕ್ಕೆ ನೀವು ಸ್ಟ್ರೈಕ್ಗೆ ಬೆಂಬಲ ಕೊಟ್ಟು ಅವ್ರು ಬಂದು ರೇಟ್ ಕಮ್ಮಿ ಆಗೋವರೆಗೂ ನಮ್ಮ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ತಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಕುಮಾರ್ ಅಂತ, ಸ್ಥಳೀಯರು. ನಮ್ಮ ಹೆಸರು ಆನಂದ್ ಕುಮಾರ್ ಅಂತ. ರೇಟ್ಗಳು 50, 100, 20 mm 700 ರೂಪಾಯಿ ತುಂಬ್ತಾ ಇದ್ವಿ, 950 ರೂಪಾಯಿ ಹೇಳ್ತಾ ಇದ್ದಾರೆ. 700 ರೂಪಾಯಿ ತುಂಬ್ತಾ ಇದ್ವಿ, ಇವತ್ತು 950 ರೂಪಾಯಿ ಮಾಡೋರೆ. ದಿನಕ್ಕೆ ಇವಾಗ ನಾಳೆ ನೋಡಿದ್ರೆ 1000 ರೂಪಾಯಿ ಹೇಳ್ತಾರೆ. ಪೀ ಸ್ಟ್ಯಾಂಡು 1050, 1000 ರೂಪಾಯಿ ತುಂಬ್ತಾ ಇದ್ವಿ, 1350 ರೂಪಾಯಿ ಮಾಡೋರೆ. ಬಿಲ್ಡಿಂಗ್ವರೆಗೆ ಹೋಗಿ ಹೇಳಿದ್ರೆ ಏನಕ್ಕೆ ರೇಟ್ ಡೈಲಿ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ನಮ್ಮನ್ನು ಬಿಟ್ಟು ಇನ್ನೊಬ್ರನ್ನ ಕೇಳ್ತಾರೆ. ಹಬ್ಬ ಕಡಿಮೆ ಆದರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ಹೊಸೂರು ಕಡೆಯಿಂದ ಗಾಡಿಗಳೆಲ್ಲ ಬಂದು 50 ಟನ್ 60 ಟನ್ ನಿಲ್ಲಿಸ್ತಾರೆ. ನಮ್ಮ ಚಿಕ್ಕ ಗಾಡಿಗಳಿಗೆ 50 ಲೋಡ್ ಆಗೋದು ಅವನೊಬ್ಬನೇ ತುಂಬ್ಕೊಂಡು ಹೋಗ್ಬಿಡ್ತಾನೆ. ನಮ್ಗೆ ಮೆಟೀರಿಯಲೇ ಸಿಗ್ತಾ ಇಲ್ಲ. ಶನಿವಾರ ನಿಲ್ಸಿರೋ ಗಾಡಿ ಸೋಮವಾರ ಬೆಳಿಗ್ಗೆ ನಮ್ಗೆ ಲೋಡ್ ಆಗಿದೆ. ಇದೇ ನಮ್ಮ ತೊಂದರೆ. ಸ್ವಲ್ಪ ನೀವೆಲ್ಲ ಕೇಳಿದ್ರಾ? ನಾವೆಲ್ಲ ಹೋಗಿ ಕೇಳೋದೇನಿಲ್ಲ, ಎಲ್ಲ ಒಂದಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಸ್ಪಂದಿಸ್ತಾರ ಇಲ್ಲ ನಿಮಗೆ? ಸ್ಪಂದಿಸಿಲ್ಲ. ಎಲ್ಲ 500 ಗಾಡಿ ಇದಾವೆ. ಶಕ್ತಿ